ಇನ್ನು ಬೆಂಗಳೂರಲ್ಲಿ ಈ ರೀತಿಯಾಗಿದ್ದರೆ ಹಾವೇರಿಯಲ್ಲಿ ಹೇಗಿದೆ? ಹಾವೇರಿಯಲ್ಲಿ ಪಶುಸಂಗೋಪನಾ ಇಲಾಖೆಯಿಂದ ಕಟ್ಟೆಚ್ಚರ ವಹಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿರೋದ್ರಿಂದ ರಾಜ್ಯಾದ್ಯಂತ ಅಲರ್ಟ್ ಇದೆ ಸದ್ಯಕ್ಕೆ. ಹಾವೇರಿಯಲ್ಲಿ ಪಶುಸಂಗೋಪನಾ ಇಲಾಖೆಯಿಂದ ಕಟ್ಟೆಚ್ಚರ. ಕೋಳಿ ಫಾರ್ಮ್ಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸ್ತಾ ಇರುವಂತಹ ಇಲಾಖೆ ಸಹಾಯಕ ನಿರ್ದೇಶಕ ಪರಮೇಶಪ್ಪ ಅವರಿಂದ ವಿಸಿಟ್. ಸ್ವಚ್ಛತೆ ಜೊತೆಗೆ ನೊಣ ಆಗದಂತೆ ನೋಡಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಸಾಮೂಹಿಕವಾಗಿ ಕೋಳಿ ಸತ್ತರೆ ಕೂಡಲೇ ನಮಗೆ ಮಾಹಿತಿ ಕೊಡಿ. ಫಾರ್ಮ್ ಮಾಲೀಕರಿಗೆ ಪಶುಸಂಗೋಪನಾ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇದು ಹಾವೇರಿಯಲ್ಲಿ ಡಿಪಾರ್ಟ್ಮೆಂಟ್. ಈಗ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬರ್ಕಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹಕ್ಕಿ ಜ್ವರ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಂಥ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲೂ ಕೂಡ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪಶುಸಂಗೋಪನಾ ಇಲಾಖೆಯವರು ಈಗ ಯಾರು ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲದಕ್ಕೂ ಕೂಡ ಯಾವ ರೀತಿ ಹಕ್ಕಿ ಜ್ವರ ಬರದಂತೆ ತಡೆಗಟ್ಟಲಿಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ನಾನೀಗ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳನ್ನು ಮಾತಾಡ್ತಾ ಹೋಗ್ತೇನೆ. ಮುನ್ನೆಚ್ಚರಿಕೆಯಾಗಿ ಮೇನು ಸ್ವಚ್ಛತೆ ಕಾಪಾಡಬೇಕು. ಆಮೇಲೆ ಸ್ಯಾನಿಟೈಸೇಷನ್ ಅಂದರೆ ಹೆಚ್ಚಿಗೆ ನೊಣಗಳು ಆಗಬಾರ್ದಂತ ಸುತ್ತಮುತ್ತಲು ಸ್ಯಾನಿಟೈಸೇಷನ್ ಮಾಡ್ಬೇಕಂತ ಹೇಳಿದ್ದೀವಿ. ಯಾವುದಾದ್ರೂ ಅನ್ಯಾಚುರಲ್ ಡೆತ್ ಜಾಸ್ತಿ ಡೆತ್ ಆಗಿದ್ರೆ 1 ಕಂತು 2 ಕಂತು ಎವರೇಜ್ 1% ಇದ್ದೇ ಇರುತ್ತೆ. ಬಟ್ ಅದಕ್ಕಂತೂ ಜಾಸ್ತಿ ಡೆತ್ ಆಯ್ತು ಅಂದರೆ ಮರಣ ಹೊಂದಿದ್ರೆ ಅವು ನಮಗೆ ನಮ್ಮ ಇಲಾಖೆ ತಿಳಿಸ್ಬೇಕಂತ ಹೇಳಿದ್ವಿ. ಆಮೇಲೆ ಪ್ರತಿ ದಿವಸ ನಮ್ಮ ಸಿಬ್ಬಂದಿಯವರು ಪ್ರತಿಯೊಂದು ಫಾರ್ಮಿಗೆ ಹೋಗಿ ಮಾಹಿತಿ ನೀಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು 1,10,000ಕ್ಕಿಂತ ಹೆಚ್ಚಿಗೆ ಕೋಳಿಗಳಿದ್ದಾವೆ. ಅದರಲ್ಲಿ ಇದು 50,000 ಕೋಳಿ ಫಾರ್ಮು, ಲೇಯರ್ ಫಾರ್ಮ್ ಅಂದರೆ ತತ್ತಿ ಕೋಳಿ ಫಾರ್ಮ್ ಇದು ಜಾಸ್ತಿ ಇರೋದ್ರಿಂದ ನಾವು ಡೈಲಿ ಇಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಇಲ್ಲಿ ಇದುವರೆಗೆ 1 ವಾರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಯಾವುದೇ ಅಂದರೆ ಅಸ್ವಾಭಾವಿಕ ಕೋಳಿ ಮರಣಗಳು ಹೊಂದಿಲ್ಲ. ಹಾಗಾಗಿ ಇವರಿಗೆ ಮುಂಜಾಗ್ರತೆ ಕ್ರಮವಾಗಿ 1 ವಾರದಿಂದ ನಾವು ಹೈಜಿನಿಕ್ ಮೇಂಟೈನ್ ಮಾಡಬೇಕು, ಅಂದರೆ ಸ್ವಚ್ಛತೆ ಮೇಂಟೈನ್ ಮಾಡಬೇಕು. ಅದ್ರ ಜೊತೆಗೆ ಡೈಲಿ ಸ್ಪ್ರೇ ಮಾಡಬೇಕು. ಸುತ್ತಮುತ್ತಲೇ ಅವೇನು ಹಿಕ್ಕಿಗಳು ಬಿದ್ದಿರ್ತೈತಲ್ಲ ಅದಕ್ಕೂ ಸ್ಪ್ರೇ ಮಾಡಬೇಕು. ಸುತ್ತಮುತ್ತಲ ಏರಿಯಾನು ಸ್ಯಾನಿಟೈಸೇಷನ್ ಮಾಡ್ಬೇಕಂತ ಹೇಳಿದ್ವಿ. ಹಂಗಾಗಿ ಇವ್ರು ಮಾಡ್ತಾ ಇದ್ದಾರೆ. ಹಕ್ಕಿ ಜ್ವರದ ಲಕ್ಷಣ ಅಂದರೆ ಸಡನ್ನ 50ರಿಂದ 100 ಒಂದೇ ಸಲ ಸಾಯ್ತೇವೆ. ಇವತ್ತು 50 ಸಾಯ್ತಾರೆ, ನೆಕ್ಸ್ಟ್ 100 ಅಂದರೆ ಡಬಲ್ ಹಾಕ್ಯಂತ ಹೋಗುತ್ತೆ. ಆ ಒಂದು ಲಕ್ಷಣಗಳಿರ್ತವೆ. ಹೈ ಮಾರ್ಟಿಲಿಟಿ ಇರುತ್ತೆ. 904 ಕೊಡ್ತೀವಿ, ವಿರ್ಕಾನೆಸ್ ಕೊಡ್ತೀವಿ, ಬಯೋ ಬೂಸ್ಟರ್ ಕೊಡ್ತೀವಿ. ಹಿಂಗೆ ಎಲ್ಲವೂ ನಮ್ಮ ಡಾಕ್ಟರ್ ಹೇಳಿದ ಪ್ರಕಾರ ನಾವೆಲ್ಲವೂ ಸ್ಪ್ರೇ ಕೊಡ್ತೀವಿ. ವ್ಯಾಕ್ಸಿನೇಷನ್ ಸುಮಾರು ಒಂದು 10 ವ್ಯಾಕ್ಸಿನೇಷನ್ ಆಗಿದಾವೆ. ಇದೀಗ 30ನೇ ವಾರದ ಕೋಳಿ ಐತಿ. ಇವಕ್ಕೆಲ್ಲ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಆಗಿದೆ. ಎಲ್ಲೆಲ್ಲಿ ಕೋಳಿ ಫಾರ್ಮ್ಗಳಿದ್ದಾವೆ ಅಲ್ಲೆಲ್ಲಿ ಹೋಗಿ ಮಾಲೀಕರಿಗೆ ತಿಳುವಳಿಕೆ ಹೇಳುವಂಥದ್ದು, ಜೊತೆಗೆ ಆ ಫಾರ್ಮ್ ಮೇಲೆ ನಿಗಾ ಇಟ್ಟು ಪ್ರತಿನಿತ್ಯ ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.